ಅಲಹಾಬಾದ್ನಲ್ಲಿ ಇವತ್ತು ಏರ್ಕ್ರಾಫ್ಟ್ ಇಂಡಿಯನ್ ಏರ್ಲೈನ್ಸ್ ದೊಡ್ಡ ದುರಂತ ನಡೆದಿದೆ. ಸುಮಾರು ಇಂಡಿಯನ್ ಏರ್ಲೈನ್ಸ್ ನಲ್ಲಿ 242 ಜನ 242 ಜನ ಪ್ಯಾಸೆಂಜರ್ಸು ಮತ್ತು ಸ್ಟಾಫ್ ಅವರೆಲ್ಲರೂ ಕೂಡ ಏರ್ ಕ್ರಾಶ್ನಿಂದಾಗಿ ಮೃತರಾಗಿದ್ದಾರೆ. ಇದು ಒಂದು ದುರದೃಷ್ಟಕರವಾದಂತ ಘಟನೆ. ಇಂಥ ಘಟನೆ ಆಗಬಾರ್ದಾಗಿತ್ತು. ಲಂಡನ್ಗೆ ಹೊರಟಿದ್ದಂತ ಫ್ಲೈಟ್ ಗುಜರಾತ್ನ ಎಕ್ಸ್ ಸಿಎಂ ಕೂಡ ಅವರು ಕೂಡ ಮೃತರಾಗಿದ್ದಾರೆ. ಈ ಇನ್ಸಿಡೆಂಟ್ ಇಂದಾಗಿ ನಮ್ಗೆಲ್ಲ ದಿಗ್ಭ್ರಮೆ ಆಗಿದೆ. ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಿನಲ್ಲೇ ಏರ್ ಕ್ರಾಸ್ ಆಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಎಲ್ಲ ಸತ್ತವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರು ಒಂದು ವೇಳೆ ಇಂಜೂರ್ಡ್ ಇದ್ರೆ ಅವರೆಲ್ಲರೂ ಬೇಗ ಗುಣ ಆಗಲಿ ಅಂತೇಳಿ, ಬಿಕಾಸ್ ಹಾಸ್ಟೆಲ್ ಮೇಲೆ ಬಿದ್ದಿದೆ, ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬಿದ್ದಿರ್ತಕ್ಕಂಥದ್ದು. ಅಲ್ಲಿ ವಿದ್ಯಾರ್ಥಿಗಳು ಕೂಡ ಸತ್ತಿದ್ದಾರೆ ಅಂತೇಳಿ ಈಗಿರ್ತಕ್ಕಂಥ ಇನ್ಫಾರ್ಮೇಶನ್. ಎಷ್ಟು ಜನ ಸತ್ತಿದ್ದಾರೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಯಾರಿಗೆ ಇಂಜುರಿ ಆಗಿದೆ ಅವರೆಲ್ಲರೂ ಗುಣಮುಖ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ಸತ್ತವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರೆಲ್ಲ ಸತ್ತಂತ ಎಲ್ಲರೂ ಜನರಿಗೂ ಕೂಡ ನಾನು ಸಂತಾಪವನ್ನು ವ್ಯಕ್ತ ಮಾಡ್ತೇನೆ.